ಗಾಯ್ಸ್, ನಾವು ಈ ಜನ್ರೇಷನಲ್ಲಿ ಒಂದು ಮ್ಯಾಥಮೆಟಿಕಲ್ ಸಮ್ ಸಾಲ್ವ್ ಮಾಡಬೇಕಂದ್ರೆ ನಾವೆಷ್ಟು ಕಷ್ಟ ಬೀಳ್ತೀರಿ, ಮತ್ತು ಫೋನ್ ಯೂಸ್ ಮಾಡ್ತೀರಿ, ಇಲ್ಲಾಂದರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಿ. ಹಾಗೆ ಒಂದು ಥಿಯರಮ್ ಸಾಲ್ವ್ ಮಾಡಬೇಕಂದ್ರು, ಒಂದು ಚಿಕ್ಕದಾದ ಥಿಯರಮ್ ಸಾಲ್ವ್ ಮಾಡಬೇಕಂದ್ರು ಮಿನಿಮಮ್ 10 to 15 ತೊಗೊತೀರಿ. ಬಟ್ ಈ ವ್ಯಕ್ತಿ 5000 ಥಿಯರಮ್ಸ್ನ ಸಾಲ್ವ್ ಮಾಡಿದ್ರು. ಈ 5000 ಥಿಯರಮ್ಸ್ನ ಸಾಲ್ವ್ ಮಾಡೋದು ಅಲ್ಲದೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಈಕ್ವೇಷನ್ಸ್ನೆಲ್ಲ ಸಾಲ್ವ್ ಮಾಡಿ, ಮತ್ತು ಇವರೇ ಓನಾಗಿ ಈಕ್ವೇಷನ್ಸ್ನ ಕ್ರಿಯೇಟ್ ಮಾಡಿ, ಅಂದರೆ ಇನ್ವೆನ್ಷನ್ ಮಾಡಿ ಟೀಚರ್ಸ್ಗೆ ಆ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದು ಹೇಳ್ಕೊಡ್ತಾ ಇದ್ರು. ಹಾಗೆ ನಮ್ಮಂಥ ನಿಮ್ಮಂಥ ನಾರ್ಮಲ್ ಪೀಪಲ್ಸ್ಗೆ ಮಿನಿಮಮ್ IQ ಲೆವೆಲ್ 90 to 110 ಇದೆ. ಬಟ್ ಈ ವ್ಯಕ್ತಿಗೆ IQ ಲೆವೆಲ್, ಮ್ಯಾಕ್ಸಿಮಮ್ IQ ಲೆವೆಲ್ 185 ಇದೆ. ಅವರೇ ಶ್ರೀನಿವಾಸ್ ಅಯ್ಯಂಗಾರ್ ರಾಮಾನುಜನ್. ಇವರು ಮೂಲತಃ ತಮಿಳುನಾಡಿನಲ್ಲಿ ಜನನ ಪಡೀತಾರೆ, ಹಾಗೆ ಕುಂಭಕೋಣಂನಲ್ಲಿ ವಾಸ ಮಾಡ್ತಾಯಿದ್ರು. ಇವ್ರ ತಂದೆ ಬಂದ್ಬಿಟ್ಟು ಒಬ್ಬ ಚಿಕ್ಕ ಕ್ಲರ್ಕ್, ಅಂದರೆ ಒಂದು ಬಟ್ಟೆ ಅಂಗಡಿಯಲ್ಲಿ ಗುಮಾಸ್ತಾನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರ ತಾಯಿ ಕೋಮಾಳ ತಮ್ಮಾಳ್ ಅಂತ. ಇವರು ಸಹ ಒಂದು ದೇವಸ್ಥಾನದಲ್ಲಿ ಹಾಡು ಆಡ್ಕೊಂಡು, ಅಂದರೆ ಭಜನೆ ಮಾಡ್ಕೊಂಡು ಸಂಪಾದನೆ ಮಾಡ್ತಾ ಇರ್ತಾರೆ. ಈ ರಾಮಾನುಜನ್ ಅನ್ನೋರು ಒಬ್ಬ ಬ್ರಾಹ್ಮಣ ಕುಟುಂಬದಿಂದ ಬಂದಿರ್ತಾರೆ. ಇವ್ರ ತಂದೆ ತಾಯಿಗೆ ಏನು ಆಸೆ ಇತ್ತಂದರೆ ಇವನು ದೊಡ್ಡವನಾಗಿ ಒಬ್ಬ ಸಂಸ್ಕೃತ ಪಂಡಿತನಾಗ್ತಾನೆ, ಇಲ್ಲ ಜ್ಯೋತಿಷ್ಯ ಶಾಸ್ತ್ರಜ್ಞ ಆಗ್ತಾರಂತ ಆಸೆ ಇತ್ತು. ಬಟ್ ಇವನ್ ಆಸೆನೇ ಬೇರೆ ಆಗಿತ್ತು. ಲಿಟ್ರಲಿ ಇವನಿಗೆ ಮ್ಯಾಥ್ಸ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ಇವನು ಬರೀ ಮ್ಯಾಥ್ಸ್ ಸಬ್ಜೆಕ್ಟೇ ಸಾಲ್ವ್ ಮಾಡ್ತಾ ಇದ್ದಂತೆ, ಬೇರೆ ಸಬ್ಜೆಕ್ಟ್ ಅವನು ಮುಟ್ತಾನೂ ಕೂಡ ಇರಲಿಲ್ಲಂತೆ. ಹಾಗೆ ಇವನು ಮ್ಯಾಥ್ಸ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ಇವನು 7 years ಇದ್ದಾಗಲೇ ಕ್ಲಾಸಲ್ಲಿ ಮೇಡಮ್ 0/any number = 0 ಅಂತ ಹೇಳಿದಾಗ ಇವನು ಕ್ಲಾಸಲ್ಲಿ ಎದ್ದು ನಿಂತು 0/0 = 0 ಆಗಲ್ವಾ ಅಂತ ಟೀಚರ್ಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಂತೆ.